ನನ್ ಬಂಗಾರಿ, ಏನೇ ಮಾಡ್ತಾ ಇದೀಯಾ? ನೀನ್ ಒಂದ್ 10 ನಿಮಿಷ ನೋಡಿಲ್ಲ ಅಂದ್ರು ನನ್ ಜೀವನೇ ನಿಲ್ಲಲ್ಲ ನೋಡೆ. ಏ ಬಂಗಾರಿ, ಬಾರೆ. ಅಲ್ವಾ ಮತ್ತೆ ರಾಮಮಣಿ ಅಂದ್ರೆ ಸುಮ್ನೆನಾ? ನನ್ ಪೂಜೆ ಅಂದ್ರೆ ಏನು, ನನ್ ವ್ರತ ಅಂದ್ರೆ ಹೇಳಿ ಪತಿದೇವ್ರೆ. ಚಿನ್ನ, ಎಷ್ಟು ಮುದ್ದಾಗಿ ಕಾಣ್ತಾ ಇದೀಯೆ. ಇವತ್ತು ನನ್ಗಿಷ್ಟವಾದ ಮೀನ್ ತಂದಿದ್ದೀನಿ ಕಣೆ, ಅಡ್ಗೆ ಮಾಡಿ ಬಡ್ಸೆ. ಹಾಗೆ ಪತಿದೇವ್ರೆ, ನಿನ್ ಕೈ ರುಚಿ ಬಾಯಲ್ಲೆಲ್ಲ ಹೇಳಕ್ಕಾಗಲ್ಲ ಬಿಡು. ನನ್ನ ಹೆಂಡತಿ ಅಂದ್ರೇನೆ ಹೆಂಡತಿ, ನನ್ ಗಂಡ ಅಂದ್ರೆ ನನ್ ಗಂಡ. ಯಾವ ಊರಲ್ಲಿ ಇಲ್ದೇ ಇರೋ ನನಗ್ ಗೊತ್ತಿಲ್ವೇ? ಹೋಗೆ ಮಾತಿನ ಗೆಣಿ, ಅಡಿಗೆ ಮಾಡೋಗೆ. ಅಯ್ಯೋ ಪತಿದೇವ್ರಿ, ಪತಿದೇವ್ರಿ, ಏನಾಯ್ತೆ? ಆಗೋಯ್ತು, ನಡಿಬಾರ್ದು ನಡ್ದೋಯ್ತು, ಮಾಡ್ಬಾರ್ದು ಮಾಡ್ಬಿಟ್ನಲ್ಲೇ. ನಿಮ್ ಕತೆ ಅಷ್ಟೇ. ಏನಾಯ್ತು ಸರಿಯಾಗಿ ಹೇಳೆ. ನೀವು ತಂದಿರೋ ಮೀನು ಗಂಡು ಮೀನು, ಗಂಡಸ್ ಮೀನು. ನಾನು 1 ವಾರ ವ್ರತ ಮಾಡ್ತಾ ಇದ್ದೀನಿ. 1 ವಾರ ವ್ರತನ? ಸರಿಯಾಗಿ ಹೇಳೆ, ಏನದೆ? ರೀ, ನಾನು 1 ವಾರ ವ್ರತ ಮಾಡ್ತಾ ಇದ್ದೀನಿ ರೀ. ಹಂಗಾಗಿ ನಿನ್ನೆ ಅಷ್ಟೇ ನನ್ಗೆ ಒಂದು ಕನ್ಸು ಬಿದ್ದಿತ್ತು. ಗಂಡು ಮೀನು ಮುಟ್ಟಿದ್ರೆ ನೀವು ಗಂಡ ಗೊಟ್ಟಕ್ಕಂತೆ. ಕನ್ಸು ಅನ್ನೋದೇನ್ರೆ ಏನೇ ಅತ್ಯಾಗುತ್ತೇನೆ ಎಲ್ಲಾದ್ರೂ? ಅವೆಲ್ಲ ನನ್ಗೆ ಗೊತ್ತಿಲ್ಲ. ಏನಾದ್ರೂ ಮಾಡಿ ಇದಕ್ ಪರಿಹಾರ ಕೊಡ್ಲೇಬೇಕು ನೀವು. ನೋಡೇ, ಅಡ್ಗೆ ಮಾಡಕ್ ನೀನ್ ನಾಟಕ ಮಾಡ್ತಾ ಇದ್ಯಾ ನೋಡು. ನೀನ್ ಅಡ್ಗೆನೂ ಬೇಡ, ನೀನು ಬೇಡ. ರೀ, ಹಾಗಲ್ಲ ರೀ, ನಿಲ್ರಿ ಸ್ವಲ್ಪ. ನೀವು ನಾನ್ ಮಾಡೋ ಪೂಜೆ ನಾನ್ ಸ್ಟೇಟಸ್ ಅಲ್ಲಿ ಹಾಕೋಬೇಕು. ನೀವ್ ಈಗ್ಲೇ ಹೋಗ್ಬಿಟ್ರೆ ಹೆಂಗೆ ರೀ? ಅಯ್ಯೋ, ಎಂತ ಹೆಂಡತಿ ಸಿಕ್ಕದ್ಲಪ್ಪ. ಇವ್ರ ಸ್ಟೇಟಸ್ ಹಾಕಲಕ್ಕೆ ನಾನ್ ಊಟ ತರ್ಬೇಕು. ಬೇಡ ಕಣೆ ನಿನ್ ಸವಾಸ. ರೀ, ನಿಲ್ರಿ, ಎಲ್ಲೋಗ್ತಿದ್ರಿ? ಇರ್ರಿ, ನನ್ ಬೇಜಾರಾಗ್ತಾ ಇದೆ ರೀ. ಹೋಗ್ಬಿಡ್ರಿ ಪ್ಲೀಸ್, ಪ್ಲೀಸ್, ಪ್ಲೀಸ್. ಸರಿಯಾಗಿ ಹೇಳೆ, ನಿನ್ನ ಹೆಸರೇನು? ನನ್ನ ಹೆಸರು ರಾಮಮಣಿ ಅಂತ. ಈ ಕೊಟ್ಟಲ್ಲ ಮೀನು, ಅದು ಹುಟ್ಟಿದ್ದೆ ನೋಡು, ನನ್ನ ಗಂಡ ಓಡೋಗ್ಬಿಟ್ಟ. ಈ ಕೊಟ್ಟಲ್ಲ ಮೀನು, ಅದು ಹುಟ್ಟಿದ್ದೆ ನೋಡು, ನನ್ನ ಗಂಡ ಓಡೋಗ್ಬಿಟ್ಟಿದ್ದಾನೆ. ಒಳ್ಳೆ ಬಂತಲ್ಲ ಗ್ರಾಚಾರ. ಏನ್ ಮಾಡೋದು ಈಗ? ಏನು ಎಲ್ಲಿ ಹುಡುಕ್ಬೇಕು ನಾನು? ಗೊತ್ತಾಯ್ತು, ಹೌದು, ನೆನ್ಪು ಬರ್ತಾ ಇದೆ. ಅವನು ಕಾಸು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅದು ನೀನಾದ್ರೂ ಅದು ಕೊಟ್ಕೊಂಡು ಪುಣ್ಯ ಕಟ್ಕೊಳಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೇ ದುಃಖದಲ್ಲಿದ್ದೀನಿ. ನನ್ನ ಗಂಡ ಓಡೋದಂತ ನನಗದೆಲ್ಲ ಗೊತ್ತಿಲ್ಲ. ನ್ಯಾಯ ಕೊಡ್ಲೇಬೇಕು, ಇಲ್ಲ ನನ್ನ ಸಾಕೋಬಿಡು ನೀನು. ಒಳ್ಳೆ ಗ್ರಾಚಾರ ಬಂದಿಲ್ಲ. ಏನಮ್ಮ, ನಿನ್ನ ನಾನ್ ಸಾಕೊಳ್ಳುದಾ? ನನ್ನ ಹೊಟ್ಟೆ ಹೊರ್ಕೊಳ್ಳುವುದೇ ನನ್ ಕಷ್ಟ. ಅದರಲ್ಲಿ ನಿನ್ನನ್ ಬೇರೆ ನೋಡ್ಕೊಳ್ಳುದಾ? ಇದೆಲ್ಲಿ ನ್ಯಾಯ? ಆ ಮೀನುಗಾರನಿಗೆ ಬೇರೆ ಹೋದ, ಅವನು ಗೊತ್ತಿಲ್ಲ, ಕಾಸು ಇಲ್ಲ. ಇದಕ್ಕೇನಾದ್ರೂ ಒಂದ್ ಪರಿಹಾರ ಆಗ್ಲೇಬೇಕು. ನಡಿ, ನ್ಯಾಯ ಕೇಳಕ್ ಹೋಗೋಣ. ನಾನು ಬಿಡಲ್ಲ. ನಾನ್ ಕಾಣದ ನ್ಯಾಯ ಏನಿದೆ ಅದು? ನಡೀರಿ, ಹೋಗೋಣ, ನಡೀರಿ. ಮೀನು ಹೋಯ್ತು, ಕಾಸು ಹೋಯ್ತು. ಮುಂದಕ್ಕೆ ಹೋಗ್ತೀನಿ, ಮೀನು ತಗೊಳ್ತಾರ ನೋಡ್ತೀನಿ. ದೊಡ್ಡ ಕವಿ ತಿಳಿಲಿ ಅಂತ ಹೇಳಿ ಕವಿ ರಾಣಿಯನ್ನ ಹುಡುಗಿನ ಹುಡುಕಿ ಮದುವೆ ಆದ್ರೆ ನೀ ನೋಡಿದ್ರೆ ಕುರಿ ರಾಣಿ ಆಗಲೇ ನನ್ನ ಹಣೆ ಬಾರ ಲೇ. ಅವನು ಕುರುಡ ಅಲ್ಲ ಕಣೆ, ದೊಡ್ಡ ಸಂಗೀತ. ಬಾ, ಹೋಗಿ ಹತ್ರ ಹೋಗಿ ಏನಂತ ಕೇಳೋಣ, ನಡಿ. ಅಯ್ಯಯ್ಯೋ, ಬನ್ನಿ, ಏನು ಅಂತ ನೋಡೋಣ. ಅಯ್ಯ ಮಹತ್ ಸ್ವಾಮಿಗಳೇ, ತಾವು ದೊಡ್ಡ ಸಂಗೀತಗಾರ ಕಾಣಿಸ್ತಾ ಇದ್ದೀರಾ? ಹೌದೌದು, ಸಂಗೀತಗಾರನೇ. ಈ ಸಂಜೆ ಹೊತ್ತಲ್ಲಿ ಓಡಾಡ್ತಾ ಇದ್ದೀರಲ್ಲ, ಏನು ವನವಿಹಾರಕ್ಕೆ ಹೊರಟಿದ್ದೀರಾ? ಹೌದೌದು, ಹಾಗೆ ವನವಿಹಾರ.
ಕುರುಡುಂಗೆ ವನವಿಹಾರ ಬೇರೆ ಕೇಳು. ಏ, ಏನೇ ಅದು ಗೋಣಗಾಡ್ತಾ ಇದೆಯಲ್ಲೇ ನೀನು? ತಮಗೆ ಲಗ್ನವಾಗಿದೆಯೇ? ಲಗ್ನನಾ? ಯಾಕೆ ಯಾಕೆ? ಯಾರಾದರೂ ವಿವಾಹ ಆಗೋಕಲ್ಲೇ ಇದ್ದಾರಾ? ಅವ್ರ ಜೊತೆ ಒಂದು ಹಾಡು ಹೇಳಿಸ್ರಿ. ಒಳ್ಳೆ ಯಾರ ವಿದ್ವಾಂಸರು ಅಂದ್ರೆ ಸಾಕು, ಅವ್ರ ಜೊತೆ ಗಾಡಿ ಎಳಿಸು, ಅವ್ರ ಜೊತೆ ನಾಟಕ ಮಾಡಿಸು ಅಂತಾರೆ. ನೀವ್ ಯಾಕೆ ಅಷ್ಟು ಯೋಚನೆ? ಈಗ 17ನೇ ತಾರೀಕು ಬರ್ತಾ ಇದೆಯಲ್ಲ ಕನ್ನಡ ರಾಜ್ಯೋತ್ಸವ, ಅವತ್ತೇ ಇವ್ರ ಕಚೇರಿ ಹಿಡ್ಕೊಬಿಡೋಣ ಬಿಡೆ. ನಿನಗೆ ಯಾಕೆ ಅಷ್ಟು? ನಮಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆಗೆ ಇವತ್ತು ಸಂಜೆ ಆತಿಥ್ಯಕ್ಕೆ ಹೋಗಿ ಬರ್ಬೋದಾ? ಬರ್ಬೋದು. ಆದ್ರೆ ಕನ್ಯೆ ಇದ್ರೆ ಬರ್ಬೋದು. ವರಿ ಮಾಡ್ಕೋಬೇಡಿ, ಬನ್ನಿ ಇವತ್ತು ನಮ್ಮ ಮನೆಗೆ ಆದಿತ್ಯವಾಗಿ. ಆದಿತ್ಯಗೂ ಬರ್ಬೋದು, ಹುಡುಗಿನ ನೋಡ್ದಾಗೂ ಆಗುತ್ತೆ, ಹಪ್ಳ ಪಾಯಸ ತಿಂದಾಗೂ ಆಗುತ್ತೆ. ಆದ್ರೆ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಬನ್ನಿ ಕೊಂಡ ಸುಬ್ಬರಾಯ ಕಳ್ಳೆ ಬೆಲ್ಲ ತಿಂದ ಸುಬ್ಬರಾಯ, ಪಾಯಸ ಕೊಡು ಸುಬ್ಬರಾಯ, ಪಾಯಸ ಕೊಡ್ದು ನೆಗೆ ಬುದ್ಧ ಸಿಬ್ಬರಾಯ. ಅಕ್ಕ, ಯಾರೇ ಇವರು? ಏನೇನು ಚೆನ್ನಾಗಿ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇದ್ದಾರೆ. ಅಯ್ಯೋ, ಅವ್ನ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ ಬಿಡೋ, ನಮ್ಗೇನು. ಅಮ್ಮ ಯಾರ ಕಟ್ಕೊಂಡ್ ಬಂದಿರೋದು ಇವನು? ತಂದೆ ಕರ್ಕೊಂಡ್ ಬರೀ ಏನ್ ಹಂಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರೋ ಏನೋ ಗೊತ್ತಿಲ್ಲ. ಕುರಿ ರಾಣಿ ಹೊಟ್ಟೆಯಲ್ಲಿ ಏನ್ ಹುಲಿಗಳು ಹುಡ್ತವೆ? ಎಲ್ಲ ಕುರಿಗಳೇ ಹುಟ್ಟದ್ದು. ಅವರಿಗೆ ಆತಿಥ್ಯನ ಕುರಿ ಕರೆಸ್ರಿ. ಆಯ್ತಪ್ಪ, ಸಿದೆ. ಅಯ್ಯೋ, ಇದೇನಿದು ದೇವ್ರ ಮನೇನಾ? ಅಕ್ಕ, ನನ್ಗೆ ಯಾಕೋ ಡೌಟು. ಇದು ಒಂದ ಎರಡ ಹೀಗೆ. ಅಕ್ಕ, ನಂಗೆ ಇವನ್ ಕಣ್ ಕಾಣಿಸಲ್ಲ ಅಂತ ಅನ್ಸ್ತಾ ಇದೆ ಅಕ್ಕ. ಹೌದು ತಂಗವ್ವ, ಇವನ್ ಯಾಕೋ ಸರಿ ಇಲ್ಲ. ನಡೀತಾ ಇರುವಾಗೇ ಗೊತ್ತಾಗುತ್ತೆ ಈ ಅಪ್ಪ ಒಂದು ಎರಡು ಮೂರು ಅಂತ ಹಾರ್ಮೋನಿಯಂ ಬೇರೆ ಅಂಡಿಸ್ಕೊಂಡ್ ಬರ್ತಾನೆ ತಂಗವ್ವ. ಏನ್ ಮಾಡೋದು? ಇವನ್ನ ನಿನ್ ಮದ್ವೆ ಮಾಡಕ್ಕೆ ಕರ್ಕೊಂಡ್ ಬಂದಿದಾರಂತೆ. ಅಯ್ಯೋ ದೇವ, ನನ್ಗೆ ಅಷ್ಟು ಹಚ್ಚಕ್ ಬಂದಿದ್ದಾನ. ಅರ್ಶನ ಹಚ್ತಾನ. ಇವನೇನ್ ಇಂದ್ರನ ಚಂದ್ರನ? ಇನ್ ಮುಖ ನೋಡು, ಅಷ್ಟ ಕೊಂಬಿದ್ದಂಗಿದೆ. ಸರಿ ಹೇಳ್ದೆ ನೋಡು. ನನ್ಗೆ ಇವನು ಸರಿ ಹೋಗ್ತಾನ? ಇಲ್ಲ ತಂಗವ್ವ, ನನಗೆ ಇವನು ಸರಿ ಹೋಗಲ್ಲ. ಅಡ್ರೆಸ್ ಹೇಳಬೇಕಾ ನಿಮ್ಗೆ?
ಹುಡುಗಿಗೆ ಕರ್ಕೊಂಡು ಬರ್ತೀನಿ, ಆಮೇಲೆ ಮದುವೆ ಮಾಡ್ತೀನಿ. ನೀವೇನ್ ನನಗೆ ಮೋಸ ಮಾಡಲ್ಲ ತಾನೇ? ಅವರು ಒಬ್ಬರು ಇಬ್ಬರು ಮೋಸ ಮಾಡಿ ಆಯ್ತು, ನೀವು ಮೋಸ ಮಾಡ್ತೀರಾ ಇಲ್ಲ ತಾನೇ? ಮೋಸ ಮಾಡಲ್ಲ ತಾನೇ? ನಿಮ್ ಮೇಲೆ ನಂಬಿಕೆ ಇದೆ. ನಂಬಿಕೆ ಇಟ್ಕೊಂಡು ಇಲ್ಲೇ ಕೂತ್ಕೊಳ್ಳಿರಿ. ನಾನು ಹೋಗಿ ಹುಡುಕಿ ಖಂಡ ಮಂಡಲದಲ್ಲಿ ಎಲ್ಲಿ ಇರ್ತಾವೆ ಕರ್ಕೊಂಡು ಬಂದೇ ಬರ್ತೀನಿ, ನಿಮ್ ಜೊತೆ ಮದುವೆ ಮಾಡಿಸ್ತಾ ಇದ್ದೀನಿ. ಇಲ್ಲ ನೀವು ಕೂತ್ಕೊಳ್ಳಿ. ಏನು ಮಾಡಿದ್ದು ನನಗೆ ಗೊತ್ತು. ತಪ್ಪ ಸ್ವೀಕಾರ ಮಾಡಿ. ಏನು ಮಾಡಿಲ್ಲ, ನಾವೇನು ಮಾಡಿಲ್ಲ. ತಪ್ಪ ಮಾಡಿದ್ದು ಸ್ವೀಕಾರ ಮಾಡಿ. ನಾವೇನು ಮಾಡಿಲ್ಲ. ಆತಿಥ್ಯ ಕೊಡ್ಲಿಕ್ಕೆ ಕರೆದು ಬಿಟ್ಟು ಯಾರಿಗೆ ನೀವು ಸಾಯಿಸಕ್ಕೆ ಕಲ್ಲಡಿಗೆ ಬಿಸಾಕಿದ್ದು? ನಾವಲ್ಲ 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 ನಾನು ಕಣ್ಣು ಮುಂದೆ ಎಲ್ಲ ಆಗಿದ್ದು ಕಟ್ಟಳೆ. ನಾವಲ್ಲ ಒಬ್ಬರಿ ನಿಮ್ಗೆ ಪರಿಹಾರ ಮಾಡಲಿಕ್ಕೆ ದಾರಿ ಹೋಗ್ತೀನಿ. ಅದು ಅವರಿಗೆ ಸಾಯಿಸಿದ್ ನಾವೇ ಅಂತ ನಿಮ್ಗೆ ಹೇಗ್ ಗೊತ್ತು? ನಾವು ಅಲ್ವೇ ಅಲ್ಲ, ನಾವು ಉಡುಪಿ ರಾಣಿ ಮಕ್ಕಳು, ನಾವು ಕವಿರಾಣಿ ಮಕ್ಕಳು. ನಾವು ನೀವು ಯಾರು? ಕವಿರಾಣಿ ಅಕ್ಕ. ನಾನು ಅಕ್ಕ. ಸರಿ, ನೀವು ಇಬ್ಬರು ತಾನೆ? ಏನೇನ್ ಆಗತ್ತೆ ರಾಜನ ಹತ್ರ ಹೋಗಿದ್ರೇನು ಗೊತ್ತಾಗ್ಬಿಡುತ್ತೆ. ಬೇಗ ನಮ್ಮ ಹತ್ರ ಹೋಗ್ಕೊಳ್ಳಿ, ನಾನು ಪರಿಹಾರ ಮಾಡ್ತೀನಿ. ನೀವೇ ದಾರಿ ತೋರಿಸಿ ಮಹಾಸ್ವಾಮಿ. ಇಷ್ಟು ಸುಂದರವಾಗಿ ನಿಮ್ಮ ಅಕ್ಕಗೆ ನಮ್ಮ ಜೊತೆ ಮದುವೆ ಮಾಡಿಸ್ಕೊಳ್ತೀರಾ? ಅದನ್ನ ನಮ್ಗೇನು ಮಾಡೋದಿಲ್ಲ ಅಲ್ವಾ? ಅವರಿಗೆ ನಿಮ್ಮ ಮದುವೆ ಆಗ್ಬೇಕಂದ್ರೆ ನಿಮ್ಮ ಇಷ್ಟ ಆಗ್ತಿದೆ ಅಂದ್ರೆ ಅಕ್ಕ ಅಕ್ಕ ಅವ್ರಿಗೆ ಚೆನ್ನಾಗಿದ್ದಾರೆ ಅಂದ್ರೆ ಮಾಡ್ಕೊಳ್ಳಿ. ಮಾಡ್ಕೋ ಅಕ್ಕ, ಬಾ ಅಕ್ಕ, ಮಾಡ್ಕೋ ಅಕ್ಕ, ಮಾಡ್ಕೋ ಮದುವೆ ಮಾಡ್ಕೋ ಅಕ್ಕ, ಮಾಡ್ಕೋ ಅಕ್ಕ, ಬಾ ಅಕ್ಕ, ಮಾಡ್ಕೋ. ಇಲ್ಲಾಂದ್ರೆ ಅವರು ನಮ್ಗೆ ಬಾ ಅಕ್ಕ, ಬಾ ಇಲ್ಲ ರಾಜನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾನೆ. ಬಾ ಅಕ್ಕ, ಬಾ ಅಕ್ಕ, ಚಿನ್ನದ ಸರ ಕೊಡ್ತಾನೆ. ಬಾ ಅಕ್ಕ, ಚಿನ್ನದ ಸರ ಕೊಡ್ತಾನೆ. ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮವೇ? ಕ್ಷೇಮವಾಗಿದ್ದೇವೆ. ಎಲ್ಲರೂ ಆಸೀನರಾಗಿ. ದಿನ ನಾವು ನಮ್ಮ ರಾಜ್ಯದಲ್ಲಿ ಎಷ್ಟು ಬುದ್ಧಿವಂತರೆಂದು ಪರೀಕ್ಷಿಸೋಣವೇ? ಆಗಲಿ. ಹಾಗಾದರೆ 2 ಪ್ರಶ್ನೆಗಳನ್ನು ಕೇಳಿ. ಓ, ಹಾಗಾದರೆ ನೀವೆಲ್ಲ ಬುದ್ಧಿವಂತರ? ಹೌದು, ಬುದ್ಧಿವಂತರು. ಓ, ನಿಮಗೊಂದು ಪ್ರಶ್ನೆ. ಮೊದಲನೆಯದು, ನಮ್ಮ ಊರಲ್ಲಿ
ಕಾಗೆಗಳು ಎಷ್ಟಿದಾವೆ? ನಮ್ಮೂರಲ್ಲಿ ಕಾಗೆಗಳು 3399 ಇದ್ದಾವೆ. ಓ, ಅಷ್ಟೊಂದು ನಿಖರವಾಗಿ ಹಾಗೆ ಹೇಳ್ತೀರಾ? ಒಂದು ವೇಳೆ ಕಡಿಮೆ ಇದ್ದರೆ? ಕಡಿಮೆ ಇದ್ದರೆ ಪಕ್ಕದ ಊರಿಗೆ ಹೋಗಿರ್ತವೆ. ಓ, ಹಾಗಾದ್ರೆ ಹೆಚ್ಚು ಇದ್ದರೆ? ಹೆಚ್ಚು ಇದ್ದರೆ ನೆಂಟರ ಮನೆಗೆ ಬರ್ತವೆ ಕಾಗೆಗಳು. ಇನ್ನೊಂದು ಪ್ರಶ್ನೆಯನ್ನು ಕೇಳಿ. ಓ, ಹಾಗಾದರೆ ನೀವು ಬುದ್ಧಿವಂತರಾ? ಹೌದು ಹೌದು ಬುದ್ಧಿವಂತ. ನಿಮಗೊಂದು ಪ್ರಶ್ನೆಯನ್ನು ಕೇಳಲೆ? ಭಲೆ 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 ಕೇಳಿ ಕೇಳಿ. ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೆ? ಹಿಡಿಸ್ಕೋ. ಹಾ, ಬುದ್ಧಿವಂತರು. ಆಹಾ, ಬುದ್ಧಿವಂತರು. ಭಲೆ 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 ಭಲೆ. ನೀವು ಯಾರು? ನಿಮ್ಮ ಯಜಮಾನರು ಹೇಳುತ್ತಾರೆ ನಮ್ಮ ಅಳಿಯ ಕಾಣಿಸ್ತಾ ಇಲ್ಲ ಅಂತ. ನೀವು ಹೇಳುತ್ತೀರಾ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ. ಇವೆರಡು ಒಂದೇ ಪ್ರಶ್ನೆಯೇ ಮಂತ್ರಿಗಳೇ? ಇವೆರಡು ಒಂದೇ ಪ್ರಶ್ನೆ? ಹೌದು ಮಹಾಪ್ರಭು, ಇಬ್ಬರದು ಒಂದೇ ರೀತಿಯ ಸಮಸ್ಯೆ. ಇಬ್ಬರದು ಒಂದೇ ರೀತಿಯ ಸಮಸ್ಯೆ. ಹಾಗಾದರೆ ಇದಕ್ಕೆ ಪರಿಹಾರ ಕೊಡಲೇಬೇಕು, ಪರಿಹಾರ ಕೊಡಲೇಬೇಕು. ನೀನ್ ಯಾರಮ್ಮ? ನೀನು ಯಾರು? ನೀನು ಯಾರು? ನಾನು ಮೀನು ಮಾರ್ಕೊಂಡಿರುವವಳು. ಅಯ್ಯೋ, ನೀನು ಮೀನು ಮಾರುವವಳೇ? ಮೀನು ಮಾರುವವಳು. ಏನು ನಿಮ್ಮ ಸಮಸ್ಯೆ? ಇಲ್ಲ ಅವನು. ಈಗ ನನ್ಗೆ ನ್ಯಾಯ ಕೊಡಿ. ಯಾರದು? ಯಾರು ನಿಮ್ಮ? ಅವನು ದೊಡ್ಡ ನಾಮ ಹಾಕೊಂಡಿದ್ದಾನೆ. ಓಹೋ, ನಿಮಗೆ ನಾಮ ಹಾಕಿರುವನೇ? ನಾಮ ಹಾಕೋನೆ. ಆಹಾ, ಹಾಗಾದರೆ ಮಂತ್ರಿಗಳೇ ಇವರ ಮೀನು ಯಾರು ಬಲೆ? ಇವಳು ಗಂಡನೇ ನನ್ನ ಮೋಸ ಮಾಡಿದವನು. ಇವಳು ಗಂಡನೇ. ಹೌದು ನನ್ನ ಗಂಡ ಮೀನು ತಂದಿದ್ದ. ಅದನ್ನ ನನ್ನ ಗಂಡ ನಾನು ಮುಟ್ಟಿದ್ದರಿಂದ ನನ್ನ ಗಂಡ ಓಡಿದ್ದಾನೆ. ಅದಕ್ಕೆ ಏನಾದ್ರೂ ಪರಿಹಾರ ಕೊಡಿ. ಮಹಾಸ್ವಾಮಿ, ಇವಳು ಮೀನು ಮಾರಿದ್ರಿಂದ ಓಡಿ ಹೋದ. ಆದ್ದರಿಂದ ಇವಳನ್ನು ಸಾಯಿಸಿ ಬಿಡೋಣ. ನಾನ್ ಸಾಯೋಲ್ಲ. ಅವರು ಸಾಯಬೇಕೆ ಮಂತ್ರಿಗಳೇ? ಮಹಾಸ್ವಾಮಿ, ಇವಳು ವ್ರತ ಮಾಡಿರುವುದರಿಂದ ಇವಳ ಗಂಡ ಇವಳನ್ನು ಬಿಟ್ಟು ಹೊರಟು ಹೋದ. ಆದ್ದರಿಂದ ಇವಳನ್ನು ಕೂಡ ಸಾಯಿಸಿ ಬಿಡೋಣ. ನಾನ್ ಸಾಯೋದಿಲ್ಲ. ಯಾಕೆ ಬಾಲೆ? ನೀನು ಯಾಕೆ ಸಾಯಲ್ಲ? ನಿನ್ನ ಗಂಡ ಹೊರಟು ಹೋಗಿದ್ದಾನೆ. ಸಾಯೋದ್ರಲ್ಲಿ ನಿಮ್ಮ ಗಂಡ ಹೊರಟು ಹೋಗಿದ್ದಾನೆ. ಸಾಯೋದ್ರಲ್ಲಿ ನಿಮಗೆ ಏನು ಕಷ್ಟ? ಮಹಾಪ್ರಭುಗಳೇ, ಈಗ ಯಾರಾದರೂ ಒಬ್ಬರು ಸಾಯಲೇಬೇಕು. ಯಾರು ಸಾಯುವರು? ಯಾರಾದರೂ ಒಬ್ಬರು ಸಾಯಲೇಬೇಕು. ನಾನ್ ಸಾಯ್ತೀನಿ ಮಹಾಸ್ವಾಮಿ. ಸಮಸ್ಯೆಗಳೇನು? ನಾನ್ ಸಾಯಕ್ ರೆಡಿ ಸ್ವಾಮಿ. ನನ್ನ ಸಮಸ್ಯೆ ಏನಾದ್ರೂ ಇರ್ಲಿ, ನಾನ್ ಸಾಯ್ತೀನಿ. ಏನು ಮಂತ್ರಿಗಳೇ? ಇವರು ಏನು ಇವರು ಸಾಯ್ತೀನಿ. ಆಗಲಿ ಸ್ವಾಮಿ, ವಿಚಾರಿಸುತ್ತೇನೆ. ನಾನ್ ಸತ್ರೆ 3 ರಾಜ್ಯ ಇದೆ, ಸ್ವರ್ಗ ಇದೆ. ಸ್ವಾಮಿ, ಸತ್ತರೆ ಸ್ವರ್ಗ, 3 ರಾಜ್ಯಕ್ಕೆ ರಾಜ ಅಂತೆ. ಅದಕ್ಕೆ ಅವರು ಸಾಯಲು ಸಿದ್ಧರಾಗಿದ್ದಾರೆ. ಸತ್ತರೆ ಸ್ವರ್ಗ, 3 ರಾಜ್ಯಕ್ಕೆ ರಾಜ. 3 ರಾಜ್ಯ. ನಾನು ಸಾಯ್ತೀನಿ. ಮಂತ್ರಿಗಳೇ, ಇವರುಗಳೆಲ್ಲ ಯಾಕೆ ಸಾಯಬೇಕು? 3 ರಾಜ್ಯ. ನಾನು ಸ್ವರ್ಗಕ್ಕೆ ಸೇರುತ್ತೇನೆ. ನನ್ನ ರಾಜ್ಯದ ಜೊತೆ ಈ ರಾಜ್ಯ ಜೊತೆ ಇನ್ನೂ 3 ರಾಜ್ಯಗಳು. ಆಹಾಹಾ, 3 ರಾಜ್ಯಗಳು ಸ್ವರ್ಗ. 3 ರಾಜ್ಯ, ಸ್ವರ್ಗ. ನಾನ್ ಸಾಯ್ತೀನಿ.
ಸಾಯ್ತೀನಿ, ನಾನ್ ಸಾಯ್ತೀನಿ, ನಾನ್ ಸಾಯ್ತೀನಿ, ಮಹಾಮಂತ್ರಿಗಳೇ, ಇವರು ಯಾರು ಸಾಯುವುದು ಬೇಡ, ಇವರು ಯಾರು ಒಬ್ಬರು ಸಾಯುವುದು ಬೇಡ, ನಾನೇ ಸಾಯುತ್ತೇನೆ. ಮಂತ್ರಿಗಳೇ, ನಾವು ಸಾಯ್ತೇವೆ, ನಾವು ಬೇಡ, ಸಾಯ್ತೀನಿ, ಬೇಡ. ಬೇಡ ಪ್ರಭು. ಮಂತ್ರಿಗಳೇ, ಸತ್ತು 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 ಇವರು ಒಬ್ಬೊಬ್ಬರು ಸಾಯುವುದು ನನಗೆ ಇಷ್ಟವಿಲ್ಲ. ನನ್ನ ಯಾರಾದರೂ ಒಬ್ಬರು ಸಾಯಬೇಕು. ಆದ್ದರಿಂದ ನಾನೊಬ್ಬನೇ ಸಾಯುತ್ತೇನೆ, ನಾನು ಸಾಯುತ್ತೇನೆ. ಯಾರು ಸಾಯುತ್ತೇನೆ ಸಾಯುತ್ತೇನೆ ಅಂತ ಯಾರು ಹೇಳಬಾರದು. ಬೇಡ ಪ್ರಭು, ಬೇಡ, 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 ಸಾಯ್ಬೇಡಿ, ಸಾಯ್ಬೇಡ, ಸಾಯ್ಬೇಡಿ, ರಾಜ್ಯ, ರಾಜ್ಯ, ಮೂರು ರಾಜ್ಯ, ಸ್ವರ್ಗ, 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 ಸ್ವರ್ಗ. ಇದೆಲ್ಲದಕ್ಕೂ ನಾನು ಒಂದು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ನನಗೆ ಮೂರು ರಾಜ್ಯ, ಸ್ವರ್ಗ, ಸ್ವರ್ಗ ಇವೆಲ್ಲ ಬೇಕು. ಆದ್ದರಿಂದ ಸ್ವರ್ಗ, ಮೂರು ರಾಜ್ಯ, ಸ್ವರ್ಗ. ಸತ್ತು ಯಾರಾದರೂ ಇನ್ನೊಂದು ಸಾರಿ ಸಾಯುತ್ತೇನೆಂದರೆ ನಿಮ್ಮನ್ನು ಕಡೆದು ನಿಮ್ಮ ಶಿರವನ್ನು ಕಡೆದು ನಾನು ಕಳೆದುಕೊಳ್ಳುತ್ತೇನೆ. ಸತ್ತು 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 ಸ್ವರ್ಗ, ರಾಜ್ಯ, ಸ್ವರ್ಗ, ಸ್ವರ್ಗ. ನಾನೇ ಸಾಯುತ್ತೇನೆ, ನಾನು ಸಾಯಬೇಕು. ಹೇಗೆ ಸಾಯುವುದು, ಹೇಗೆ ಸಾಯುವುದು, ಹೇಗೆ ಸಾಯುವುದು? ಆಹಾ, ಅಲ್ಲಿ ಬಾವಿ ಕಾಣಿಸ್ತಾ ಇದೆ. ಆಹಾ, ಆ ಬಾವಿನೇ ಸರಿ. ಆ ಬಾವಿಲಿ ನಾನು ಸತ್ತು ಬಾಯಾರಿಕೆ ಆದರೆ ಆ ಬಾವಿನಲ್ಲಿ ನೀರು ಕುಡಿಯಬಹುದು. ಆದ್ದರಿಂದ ನಾನು ಆ ಬಾವಿಗೆ ಬಿಟ್ಟು ಸಾಯುತ್ತೇನೆ. ಬೇಡ, ಬೇಡ, ಬೇಡ.